ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನೀಟ್ ಪರೀಕ್ಷೆ ಪೇಪರ್ ಲೀಕ್ ಹಾಗೂ ಅದರಿಂದ ವಿದ್ಯಾರ್ಥಿಗಳಿಗೆ ಆಗ್ತಾ ಇರೋ ಸಮಸ್ಯೆಗಳನ್ನು ಹತ್ತಿಕ್ಕೋದಕ್ಕೆ ಐತಿಹಾಸಿಕ ನಿರ್ಧಾರ ಕೇಂದ್ರ ಸರ್ಕಾರದ ಕಡೆಯಿಂದ ಘೋಷಣೆಯಾಗಿದೆ. ಪೇಪರ್ ಮಾಫಿಯಾದಲ್ಲಿ ಸಿಕ್ಕಿಬಿದ್ದರೆ ಮತ್ತೆ ಜೀವನ ಬರ್ಬಾದ್ ಅನ್ನೋ ರೇಂಜ್ಗೆ ಶಿಕ್ಷೆ ಇರೋದು ಎಲ್ಲರ ಕಣ್ಣನ್ನ ಅರಳಿಸ್ತಾ ಇದೆ. ಇನ್ನೊಂದು ಕಡೆ ಜಿರಳೆ ಪಕ್ಷದ ಪ್ರಮುಖರನ್ನ ಕರೆಸಿ ಮಾತಾಡಲಾಗಿದೆ. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋ ತನಕ ಹೋರಾಟ ನಿಲ್ಲೋದಿಲ್ಲ ಅಂತ ಪಟ್ಟು ಬಿದ್ದಿರೋದು ಜಿರಳೆಗಳ ಮೇಲೆ ಅನುಮಾನವನ್ನ ಇನ್ನಷ್ಟು ಹೆಚ್ಚಿಸ್ತಾ ಇದೆ. ಇದೇ ಹೊತ್ತಲ್ಲಿ ಜಿರಳೆಗಳ ಅಸಲಿ ಬಣ್ಣ ಕೂಡ ಬಯಲಾಗ್ತಾ ಇದೆ. ಮತ್ತೊಂದು ಕಡೆ ಭಾರತೀಯರ ನಿರೀಕ್ಷೆಯಂತೆಯೇ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಪೇಪರ್ ಲೀಕ್ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಮಾಡೋದನ್ನ ಬಿಟ್ಟು ಗಲಾಟೆ ಮಾಡಿದ್ದಾರೆ. ಎನ್ಡಿಎ ಸದಸ್ಯರು ಹಲವು ಸಲ ಮನವಿ ಮಾಡಿದ್ರೂ ಗಲಾಟೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಕಾಲದಲ್ಲಿ ನಡೆದಿದ್ದ ಒಂದು ಇನ್ಸಿಡೆಂಟ್ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀವಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಮಾತು ನಿಜ ಅನ್ಸುತ್ತೆ. ನೀಟ್ ವಿಚಾರಕ್ಕೆ ಬಂದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ವಿದ್ಯಾರ್ಥಿಗಳ ಆತ್ಮಹತ್ಯೆ, ಇದು ದುರಂತ, ಸಹಿಸಿಕೊಳ್ಳಲು ಆಗದ ಘಟನೆ. ಆ ರೀತಿ ಆಗಬಾರದಿತ್ತು, ಆಗಬಾರದು ಕೂಡ. ಇದು ಪ್ರತಿಯೊಬ್ಬ ಭಾರತೀಯರ ಅನಿಸಿಕೆ. ಆದ್ರೆ ಈ ವಿಚಾರವನ್ನ ರಾಜಕೀಯ ಮಾಡೋದಕ್ಕೆ ಹೋದಾಗ್ಲೇ ನಮ್ಮ ಸುತ್ತಮುತ್ತ ಇರೋ ಜಿರಳೆಗಳು ಯಾರ್ಯಾರು ಅನ್ನೋದು ಎಲ್ಲರ ಗಮನಕ್ಕೆ ಬರೋದಕ್ಕೆ ಶುರುವಾಗಿದ್ದು. ಕಣ್ಣೀರು ಹಾಕಿದ್ರೆ ಭಾರತೀಯರು ಕರಗಿ ಹೋಗ್ತಾರೆ ಅನ್ನೋದು ನಿಜವೇ. ಆದರೆ ಕಣ್ಣೀರಿನ ಹಿಂದಿನ ಕರಾಳತೆ ಎಕ್ಸ್ಪೋಸ್ ಆಗ್ತಾ ಇದ್ದಂತೆ ಭಾರತೀಯರು ಜಾಗೃತರಾಗ್ತಾ ಇದ್ದಾರೆ. ಆದರೆ ಇದೆಲ್ಲದರಿಂದ ಆಚೆಗೆ ಪೇಪರ್ ಲೀಕ್ ಅನ್ನೋ ದಶಕಗಳ ಭೂತಕ್ಕೆ ಫುಲ್ ಸ್ಟಾಪ್ ಯಾವಾಗ ಅನ್ನೋ ಪ್ರಶ್ನೆ ಹುಟ್ಟಿತ್ತು. ಈಗ ಕೇಂದ್ರ ಸರ್ಕಾರದ ಪನಿಷ್ಮೆಂಟ್ ಅನ್ನ ನೋಡ್ತಾ ಇದ್ರೆ ಅಂತ್ಯವಾಗಬಹುದೇನೋ ಅನ್ನೋ ಭರವಸೆ ಜನರಿಗೆ ಬರ್ತಾ ಇದೆ. ಪೇಪರ್ ಲೀಕ್ ಮಾಫಿಯಾ ಅಥವಾ ಈ ಕೃತ್ಯದಲ್ಲಿ ಗುರುತಿಸಿಕೊಂಡ್ರೆ ಬರೋಬ್ಬರಿ 10 ಕೋಟಿ ರೂಪಾಯಿ ದಂಡ ಹಾಗೂ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಅಲ್ಲದೆ ಇಂಥ ಕೇಸ್ಗಳು ನಡೆದಾಗ 3 ತಿಂಗಳಲ್ಲಿ ಸಂಪೂರ್ಣ ತನಿಖೆಯನ್ನು ನಡೆಸಿ ತೀರ್ಪು ನೀಡೋ ಮಟ್ಟಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ದಂಡದ ಮೊತ್ತ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಇನ್ನು ಮುಂದೆ ಇಂಥ ನೀಚ ಕೆಲಸಗಳನ್ನ ಮಾಡೋದಕ್ಕೆ ಹೆದರುವಂತಾಗಲಿ ಅನ್ನೋ ಉದ್ದೇಶ ಇರೋದು ಸ್ಪಷ್ಟವಾಗ್ತಾ ಇದೆ. ಆದರೆ ಈ ಬಗ್ಗೆ ವಿವಿಧ ರೀತಿಯ ಅಭಿಪ್ರಾಯಗಳು ಬರ್ತಾ ಇವೆ. ಅದೇನಂದ್ರೆ, ಒಂದು ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡೋದಕ್ಕೆ ತಿಂಗಳಾನುಗಟ್ಟಲೆ ಸಮಯ ಬೇಕಾಗಿರೋದ್ರಿಂದ 3 ತಿಂಗಳಲ್ಲೇ ಹೇಗೆ ಎಲ್ಲವನ್ನೂ ಫೈನಲ್ ಮಾಡೋದಕ್ಕೆ ಆಗುತ್ತೆ ಅನ್ನೋ ರೀತಿಯ ಪ್ರಶ್ನೆಗಳು ಎದ್ದಿವೆ. ಆದರೆ ಶಿಕ್ಷಣ ಹಾಗೂ ವಿದ್ಯಾರ್ಥಿಗಳ ವಿಚಾರದಲ್ಲೇ ಸಪರೇಟ್ ಕೋರ್ಟ್ ಸ್ಥಾಪನೆ ಆಗ್ತಾ ಇರೋದ್ರಿಂದ ಸಾಧ್ಯವಿದೆ ಅಂತಲೂ ಅನ್ನಿಸ್ಕೊಳ್ತಾ ಇದೆ. ಆದರೆ ಇದೆಲ್ಲದರ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಮಾಡೋಣ ಅಂದ್ರೆ ನಿರೀಕ್ಷೆಯಂತೆಯೇ ವಿಪಕ್ಷಗಳು ಗಲಾಟೆಯನ್ನ ಎಬ್ಬಿಸಿ ಸದನವನ್ನ ಹಾಳು ಮಾಡಿವೆ. ಸಚಿವ ಕಿರಣ್ ರಿಜಿಜು ಮಾತನಾಡುವಾಗ ಎಲ್ಲರೂ ಒಗ್ಗಟ್ಟಿನಿಂದ ಕೂಗಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸುವ ಅವರು, ಯಾವ ವಿಷಯ ಇಟ್ಕೊಂಡು ನೀವು ಕೂಗಾಡ್ತಾ ಇದ್ದೀರೋ ಅದೇ ವಿಚಾರದ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಸಮಯ ನಿಗದಿಯಾಗಿದೆ. ಖುದ್ದು ಸೋನಂ ವಾಂಗ್ಚುಕ್ ಕೂಡ ನೀಟ್ ಪೇಪರ್ ಲೀಕ್ ಬಗ್ಗೆ ಸರಿಯಾದ ಚರ್ಚೆಗಳು ನಡೆಯಲಿ ಅನ್ನೋ ಮನವಿಯನ್ನ ಮಾಡಿದ್ದಾರೆ. ಅಂಥದ್ರಲ್ಲಿ ನೀವು ಈ ರೀತಿ ಕೂಗಾಡಿದ್ರೆ ಅದರಿಂದ ಯಾರಿಗೆ ಲಾಭ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ. ಆದರೆ ಇಷ್ಟು ವರ್ಷಗಳ ಕಾಲ ಸದನದಲ್ಲಿ ಇದೇ ರಿಪೀಟ್ ಆಗ್ತಾ ಇರೋದ್ರಿಂದ ಈಗ ವಿಪಕ್ಷಗಳು ಸರಿ ಹೋಗಿ ಬಿಡುತ್ತವೆ ಅನ್ನೋ ನಿರೀಕ್ಷೆ ಇಟ್ಟುಕೊಳ್ಳೋದೇ ತಪ್ಪು ಅನ್ನೋ ಮಾತೇ ನಿಜವಾಗಿದೆ. ಆದರೆ ಸಂಸತ್ ಭವನದ ಹೊರಗೆ ನಿಂತು ಅಯ್ಯಯ್ಯೋ ಅನ್ಯಾಯ ಅಂತ ಪ್ರೊಟೆಸ್ಟ್ ಮಾಡಿದ್ದಾರೆ. ಇದು ಕೈ ನಾಯಕರಿಗೆ ತೀವ್ರ ನೆಗೆಟಿವ್ ತರಿಸೋ ರೀತಿ ಸದ್ದು ಮಾಡ್ತಾ ಇದೆ. ಒಂದು ಕಡೆ ಸೋನಂ ವಾಂಗ್ಚುಕ್ ಜೊತೆ ಮಾತುಕತೆ ಯಶಸ್ವಿಯಾಗಿದ್ದು ಅವರು ನಿರ್ದಿಷ್ಟವಾಗಿ ಪರೀಕ್ಷೆ ಹಾಗೂ ವಿದ್ಯಾರ್ಥಿಗಳ ಬಗ್ಗೆ ಮಾತ್ರ ಬೇಡಿಕೆಗಳನ್ನ ಇಟ್ಟಿದ್ದು ಆಯಿತು, ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿದ್ದು ಆಯಿತು. ಆದರೆ ಕಾಕ್ರೋಚ್ಗಳು ಮಾತ್ರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋ ತನಕ ನಾವು ಹಿಂದೆ ಸರಿಯೋದಿಲ್ಲ, ಏನೇ ಆದರೂ ಪ್ರೊಟೆಸ್ಟ್ ಮಾಡ್ತೀವಿ ಅನ್ನೋ ರೀತಿ ಪಟ್ಟು ಹಿಡಿದಿದ್ದಾರೆ. ಪ್ರಮುಖ ಜಿರಳೆಗಳಲ್ಲಿ ಒಬ್ಬನಾದ ಸೌರವ್ ದಾಸ್ ಹಾಗೂ ಇನ್ನೊಬ್ಬ ಜಿರಳೆ JP ನಡ್ಡಾರನ್ನ ಭೇಟಿಯಾಗಿದ್ದು ಆಯಿತು. ಈ ವೇಳೆ ಜಿರಳೆಗಳು ಹಲವು ಬೇಡಿಕೆಗಳನ್ನ ಇಟ್ಟಿದ್ವು. ಅದರಲ್ಲಿ ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರವನ್ನ ಕೊಡಬೇಕು ಹಾಗೂ ಪ್ರೊಟೆಸ್ಟ್ಗೆ ಬಂದಿದ್ದವರ ಮೇಲೆ ಕೇಸ್ ವಾಪಸ್ ಪಡೆಯಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಸೋನಂ ವಾಂಗ್ಚುಕ್ ಜೊತೆಗೆ ಮಾತನಾಡುವಾಗ ಗಲಭೆ ನಡೆಸದೆ ಸೈಲೆಂಟ್ ಆಗಿ ಪ್ರೊಟೆಸ್ಟ್ ಮಾಡಿದ್ದವರ ಮೇಲೆ ಕೇಸ್ ದಾಖಲಾಗಿದ್ರೆ ಅಂಥದನ್ನ ಮಾತ್ರ ಹಿಂಪಡೆಯೋದಾಗಿ ಹೇಳಿದ್ರು. ಈಗಲೂ ಕೂಡ ಕೇಂದ್ರ ಸರ್ಕಾರ ಆ ಮಾತಿಗೆ ಬದ್ಧವಾದಂತಿದೆ. ಆದರೆ ಜಿರಳೆಗಳಿಗೆ ಇಷ್ಟು ಮಾತ್ರ ಸಾಕಾಗ್ಲಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಬಿದ್ದಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ತಕ್ಷಣ ಒಪ್ಪಿಗೆ ನೀಡದೆ 2 ದಿನಗಳ ಕಾಲ ಸಮಯಾವಕಾಶವನ್ನ ಪಡೆದು ಮುಂದಿನ ನಿರ್ಧಾರವನ್ನ ತಿಳಿಸೋದಾಗಿ ಹೇಳಿದ್ದಾರೆ. ಆದರೆ ಅಲ್ಲಿಯ ತನಕ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಜಿರಳೆಗಳು ಹೇಳಿವೆ. ಅಚ್ಚರಿ ವಿಷಯ ಏನಂದ್ರೆ, ಇಷ್ಟು ದಿನ ಒಂದೇ ರಾಜೀನಾಮೆ ಕೊಡಿಸಿ ಇಲ್ಲ ಇದಕ್ಕೊಂದು ಪರಿಹಾರ ನೀಡಿ ಅಂತ ಹೇಳ್ತಾ ಇದ್ರು. ಆದರೆ ಈಗ ಪರಿಹಾರ ಘೋಷಣೆ ಆದ ಬಳಿಕವೂ ರಾಜೀನಾಮೆಗೆ ಪಟ್ಟು ಬೀಳ್ತಾ ಇದ್ದಾರೆ. ಸರಿ, ಜಿರಳೆಗಳು ನ್ಯಾಯ ಅನ್ನೋ ಪದಕ್ಕೆ ಹೊಸ ಅರ್ಥ ಇರ್ಬೋದೇನೋ, ಅದಕ್ಕೆ ಕೇಳ್ತಾ ಇದ್ದಾರೆ ಅಂತ ನೋಡಿದ್ರೆ ಇದೇ ಹೊತ್ತಲ್ಲಿ ಪಂಜಾಬ್ನಲ್ಲೂ ಕೂಡ ಪೇಪರ್ ಲೀಕ್ ಆಗಿದೆ. ಕಳೆದ ವರ್ಷ ಹಿಮಾಚಲ ಪ್ರದೇಶದಲ್ಲೂ ಕೂಡ ಪೇಪರ್ ಲೀಕ್ ವಿಚಾರ ಜೀವಂತ ಇದೆ. ಅದರ ಬಗ್ಗೆ ಕೇಳಿದ್ರೆ ಅಲ್ಲೂ ಶಿಕ್ಷೆ ಆಗ್ಬೇಕು ಅಂತ ಒನ್ಲೈನ್ ನಲ್ಲಿ ಹೇಳಿ ಮುಗಿಸೋ ಜಿರಳೆಗಳು ಅಲ್ಲಿನ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡೋ ಬಗ್ಗೆ ಮಾತೇ ಆಡ್ತಾ ಇಲ್ಲ. ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಸರ್ಕಾರಗಳ ಬಗ್ಗೆ ಒಂದು ರೀತಿ, ಬಿಜೆಪಿ ಬಗ್ಗೆ ಒಂದು ರೀತಿ ನಿಲುವು ಯಾಕೆ? ತಲೆಯಲ್ಲಿ ಮೆದುಳು ಇರುವವರು ಎಲ್ಲರ ವಿಚಾರದಲ್ಲೂ ಒಂದೇ ರೀತಿ ಯೋಚಿಸಬೇಕಲ್ವಾ ಅನ್ನೋ ಪ್ರಶ್ನೆಗೆ ದಾರಿ ಮಾಡಿಕೊಡ್ತಾ ಇದೆ. ಆದರೆ
ಈ ರೀತಿ ಪಟ್ಟು ಬಿದ್ದು ಸರ್ಕಾರವನ್ನ ಮಂಡಿಯೂರುವಂತೆ ಮಾಡಿ ಅದರಿಂದ ಲಾಭ ಪಡೆಯೋ ಹುನ್ನಾರ ಏನಾದರೂ ಇದೆಯಾ ಅನ್ನೋ ಅನುಮಾನಗಳು ಕೂಡ ಈಗ ಹುಟ್ಟಿಕೊಳ್ತಾ ಇದೆ. ಹೇಗೆ ಅಂದ್ರೆ ಈಗಾಗಲೇ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಅಜೆಂಡಾ ಮಾಡ್ತಾ ಇರುವ ಸುಳಿವಿದೆ. ಒಬ್ಬರು ಮಂತ್ರಿ ರಾಜೀನಾಮೆ ಕೊಟ್ಟರು ಅಂದ್ರೆ ಮೋದಿ ಸರ್ಕಾರ ನಮ್ಮ ಮುಂದೆ ಮಂಡಿಯೂರಿದೆ ಅನ್ನೋ ಮೆಸೇಜ್ ಪಾಸ್ ಆದಂತಾಗುತ್ತೆ. ಆಮೇಲೆ ಒಂದೊಂದೇ ವಿಚಾರಗಳನ್ನ ಇಟ್ಕೊಂಡು ಒಬ್ಬೊಬ್ಬ ಮಂತ್ರಿಯನ್ನ ಟಾರ್ಗೆಟ್ ಮಾಡೋ ಲೆಕ್ಕಾಚಾರ ಇರೋ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಆದ್ರೆ ಇದು ಆ ಹಂತಕ್ಕೆ ಹೋಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನೆಕ್ಸ್ಟ್ ದಂಡ ಪ್ರಯೋಗಕ್ಕೆ ಕೇಂದ್ರ ಸರ್ಕಾರ ಸಿದ್ಧವಾಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಅಂದಹಾಗೆ ಇವತ್ತು ನೀಟ್ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಅರ್ಥಾತ್ ರಾಹುಲ್ ಗಾಂಧಿ ಕೂಡ ಧರ್ಮೇಂದ್ರ ಪ್ರಧಾನ್, ಅಮಿತ್ ಶಾ ಅಷ್ಟೇ ಯಾಕೆ ಮೋದಿ ಕೂಡ ರಾಜೀನಾಮೆ ಕೊಡಬೇಕು ಅಂತ ಧ್ವನಿ ಏರಿಸ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ 2010ರ ದಾಂತೆವಾಡ ನಕ್ಸಲ್ ಪ್ರಕರಣದ ವಿಚಾರ ಕೂಡ ಮುನ್ನೆಲೆಗೆ ಬಂದು ಚರ್ಚೆ ಆಗ್ತಾ ಇದೆ. ಇದು ಅಂತಿಂತ ಪ್ರಕರಣ ಅಲ್ಲ, ಸಿಆರ್ಪಿಎಫ್ ಯೋಧರ ನರಮೇಧ ಅಂತ ಗುರುತಿಸಿಕೊಂಡಿದ್ದ ಪ್ರಕರಣ. ನಕ್ಸಲರ ಅಟ್ಟಹಾಸಕ್ಕೆ ಮೃತಪಟ್ಟಿದ್ದು ಬರೋಬ್ಬರಿ 76 ಸಿಆರ್ಪಿಎಫ್ ಯೋಧರು ಹಾಗೂ 2 ರಾಜ್ಯ ಪೊಲೀಸರು. ಈ ನಕ್ಸಲ್ ದಾಳಿ ಆಗುವಾಗ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ, ಅಂದು ವಿಪಕ್ಷದಲ್ಲಿ ಇದ್ದಿದ್ದು ಬಿಜೆಪಿ. ಇಷ್ಟು ದೊಡ್ಡ ನರಮೇಧ ಆದಾಗ ವಿಪಕ್ಷಗಳು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೇಳೋದ್ರಲ್ಲಿ ಅಚ್ಚರಿ ಇಲ್ಲ. ಆದರೆ ಅಂದಿನ ಹೋಮ್ ಮಿನಿಸ್ಟರ್ ಆಗಿದ್ದ ಚಿದಂಬರಂ ರಾಜೀನಾಮೆಗಾಗಿ ಬಿಜೆಪಿ ಆಗ್ರಹಿಸಿರಲಿಲ್ಲ. ನೈತಿಕ ಹೊಣೆ ಹೊತ್ತು ಅವರು ಕೂಡ ರಾಜೀನಾಮೆ ಕೊಡಲಿಲ್ಲ, ಅದು ಬೇರೆ ವಿಚಾರ. ಬರೀ ಅಷ್ಟೇ ಅಲ್ಲ, ಬೀದಿಯಲ್ಲಿ ಪ್ರೊಟೆಸ್ಟ್ ಮಾಡಿ ಸಾರ್ವಜನಿಕರ ಆಸ್ತಿಪಾಸ್ತಿ ಹಾಳು ಮಾಡಿಸಿ ದಂಗೆ ಎಬ್ಬಿಸೋ ಕೆಲಸ ಕೂಡ ಮಾಡಿರಲಿಲ್ಲ. ಬಿಜೆಪಿ ರಾಜೀನಾಮೆಗೆ ಡಿಮ್ಯಾಂಡ್ ಮಾಡದೇ ಇರೋದಕ್ಕೂ ಕೂಡ ಒಂದು ಬಲವಾದ ಕಾರಣ ಇತ್ತು. ಅದನ್ನ ಬಿಜೆಪಿ ವಕ್ತಾರರಾಗಿದ್ದ ರಾಜೀವ್ ಪ್ರತಾಪ್ ರೂಢಿ ಅಂದು ಮಾಧ್ಯಮಗಳ ಮುಂದೆ ವಿವರಿಸಿದ್ರು. ಒಂದು ವೇಳೆ ಆ ಸಂದರ್ಭದಲ್ಲಿ ಗೃಹ ಸಚಿವರು ರಾಜೀನಾಮೆ ಕೊಟ್ಟಿದ್ದರೆ ಅದನ್ನ ನಕ್ಸಲರು ತಮ್ಮ ಗೆಲುವು ಅಂತ ಪರಿಗಣಿಸಿ ಇನ್ನೂ ಅಟ್ಟಹಾಸವನ್ನ ಮೆರಿತಾ ಇದ್ರು. ಆದ್ರಿಂದ ರಾಜೀನಾಮೆ ಕೊಡಬೇಡಿ, ಬದಲಿಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳಿ, ನಾವು ನಿಮ್ಮ ಬೆನ್ನಿಗೆ ನಿಲ್ತೀವಿ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಯಾವ ರೇಂಜ್ಗೆ ಪ್ರತೀಕಾರವನ್ನ ತೀರಿಸಿಕೊಳ್ತು ಅನ್ನೋದು ನಿಮಗೆ ಗೊತ್ತಿದೆ. ಇದು ರಾಷ್ಟ್ರ ಮೊದಲು ಎನ್ನುವವರ ಲಕ್ಷಣ. ಯಾಕೆ ಇವತ್ತು ರಾಷ್ಟ್ರೀಯತೆ ಅಂತ ಬಂದಾಗ ಬಹುತೇಕರು ಬಿಜೆಪಿಗೆ ಜೈ ಅಂತಾರೆ ಅನ್ನೋದು ಇದೇ ವಿಚಾರಕ್ಕೆ. ಅಧಿಕಾರ ಇರಲಿ ಅಥವಾ ಇಲ್ಲದೆ ಇರಲಿ, ದೇಶ ಶಾಶ್ವತ, ದೇಶ ಮೊದಲು ಅನ್ನೋದನ್ನ ಹೇಳೋದಕ್ಕೆ ಬಿಜೆಪಿಯವರೇ ಆಗ್ಬೇಕು ಅಂತೇನೂ ಇಲ್ಲ. ಆದ್ರೆ ದುರಂತ ಏನಂದ್ರೆ ಇವತ್ತು ಕೆಲವರು ಭಾರತಕ್ಕೆ ಜೈ ಅಂತ ಹೇಳಿದ್ರೆ ಅವನು ಬಿಜೆಪಿ ಇರ್ಬೋದು ಅಂತ ಗುರುತು ಹಿಡಿಯೋ ಪರಿಸ್ಥಿತಿಗೆ ಬಂದು ನಿಂತಿದೆ. ಯಾಕೆ ಈ ಪರಿಸ್ಥಿತಿ ಬಂತು ಅನ್ನೋದು ನಿಮಗೆ ಗೊತ್ತಿದೆ. ಒಟ್ನಲ್ಲಿ ನೀಟ್ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಏನಾಗಬೇಕಿತ್ತೋ ಅದು ಇತ್ಯರ್ಥ ಆಗಿದೆ. ಇನ್ನುಳಿದಿರೋದು ರಾಜಕೀಯ ರಂಪಾಟ, ದುಷ್ಕರ್ಮಿಗಳ ಹುಡುಕಾಟ ಹಾಗೂ ಮತ್ತೆ ಯಾವತ್ತೂ ಬೀದಿಗಿಳಿದು ದೇಶಕ್ಕೆ ಸಮಸ್ಯೆ ಮಾಡದಂತೆ ಸರಿಯಾದ ಪಾಠ. ಈಗಾಗಲೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವರ ಮನೆಗೆ ಹತ್ತಿರದ ಪೊಲೀಸ್ ಸ್ಟೇಷನ್ನಿಂದ ಕರೆಗಳು ಬರ್ತಾ ಇದ್ದು, ಕೆಲವರು ನನಗೆ ಹೋಮ್ವರ್ಕ್ ಇದೆ, ನಾನೇನೂ ಮಾಡಲಿಲ್ಲ, ನಾನು ಬರಲ್ಲ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಸರಿಯಾದ ಶಿಕ್ಷಣ ಕೊಡದೇ ಇದ್ರೆ ಶಾಲೆಯಲ್ಲಿ ಕಲಿಸ್ತಾರೆ, ಅಲ್ಲೂ ಕಲಿಯದೇ ಇದ್ರೆ ಪೊಲೀಸ್ ಠಾಣೆ. ಅದರಿಂದ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.